ಹಲೋ ವೀಕ್ಷಕರೇ, ಇವತ್ತಿನ ರೆಸಿಪಿ ಬಂದು ಜೋಳದ ಹಿಟ್ಟಿನ ಪಡ್ಡು. ಒಂದು ಪಾತ್ರೆಗೆ 2 ಗ್ಲಾಸ್ ಜೋಳದಿಟ್ಟು, 1 ಗ್ಲಾಸ್ ರವೆ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ನಾನು 3 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. 3 ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹಿಟ್ಟು ಗಟ್ಟಿ ಆದರೆ ಇನ್ನೂ ಅಡಿಷ್ನಲ್ ಆಗಿ ಅರ್ಧ ಲೋಟ ನೀರು ಹಾಕ್ಕೊಳ್ಳಿ. ನಾನಿಲ್ಲಿ ಮತ್ತೆ 1 ಲೋಟ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈ ಹಿಟ್ಟಿಗೆ ಒಂದು ಹಸಿಮೆಣಸಿನ್ಕಾಯಿ, ಒಂದು ಈರುಳ್ಳಿ ಹಾಕಿದ್ದೀನಿ ನಾನು. ಇದಕ್ಕೆ ಅಡಿಷ್ನಲ್ ಆಗಿ ನೀವು ಕೊತ್ತಂಬರಿ ಸೊಪ್ಪು, ಜೀರಿಗೆ, ಕ್ಯಾರೆಟ್ ಹಾಕ್ಕೊಳ್ಬೋದು. ನಾನಿಲ್ಲಿ ಇನ್ಸ್ಟೆಂಟಾಗಿ ಬೆಳಗಿನ ತಿಂಡಿಗೆ ಮಾಡ್ತಿರೋದ್ರಿಂದ ಇದು ಯಾವುದೂ ಹಾಕಿಲ್ಲ, ಟೈಮ್ ಆಗಿದೆ ಅಂತ. ಇಷ್ಟು ಹಾಕಿದ್ಮೇಲೆ 5 ನಿಮಿಷ ಕಲಸಿ ಸೈಡಿಗಿಡಿ. 5 ನಿಮಿಷ ರವೆ ಎಲ್ಲ ನೆಂದ ಮೇಲೆ ಪಡ್ಡು ಹಂಚು ಬಿಸಿ ಆದಮೇಲೆ ಎಣ್ಣೆ ಅಪ್ಲೈ ಮಾಡಿ. ಇವಾಗ ಹಿಟ್ಟನ್ನು ಹಾಕಿ ಮುಕ್ಕಾಲಷ್ಟು ಹಾಕಿ ಫ್ಲೇಮ್ ಮೀಡಿಯಮ್ಮಲ್ಲಿ ಇರಲಿ. ಲಿಡ್ ಕ್ಲೋಸ್ ಮಾಡಿ. ಲಿಡ್ ಓಪನ್ ಮಾಡಿದ್ಮೇಲೆ ಅದ್ರ ಮೇಲೆ ಲೈಟಾಗಿ ಆಯಿಲ್ ಸ್ಪ್ರಿಂಕಲ್ ಮಾಡಿ. ಹಾಗೆ 2 ಸ್ಪೂನಿಂದ ಪಡ್ಡುನ ಉಲ್ಟಾ ಮಾಡಿ. ಪಡ್ಡುನ ಎಷ್ಟು ಚೆನ್ನಾಗಿ ಫ್ಲಿಪ್ ಮಾಡ್ತೀರೋ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ, ಹಾಗೆ ರೌಂಡ್ ಶೇಪ್ ಬರುತ್ತೆ. 2 ಕಡೆ ತುಂಬ ಚೆನ್ನಾಗಿ ರೋಸ್ಟ್ ಆಗಲಿ. ಪಡ್ಡು ಎಷ್ಟು ರೋಸ್ಟ್ ಆಗುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಇದೇ ಥರ ಡಯಾಬಿಟಿಸ್ ರೆಸಿಪಿ ಇನ್ನಷ್ಟು ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನನಗೆ ಇನ್ನಷ್ಟು ವೀಡಿಯೋಸ್ ಮಾಡಲಿಕ್ಕೆ ಮೋಟಿವೇಟ್ ಆಗುತ್ತೆ. ಥ್ಯಾಂಕ್ ಯು.